ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಆರಿಸಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 16ರಿಂದ 18ನೇ ವಾಕ್ಯ. ಇದಲ್ಲದೆ ಯಾರು ದೀಪವನ್ನು ಹಚ್ಚಿ ಮಡಿಕೆಯಿಂದ ಮುಚ್ಚುವುದಿಲ್ಲ, ಮಂಚದ ಕೆಳಗೂ ಇಡುವುದಿಲ್ಲ, ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಪ್ರಕಾಶಕ್ಕೆ ಬಾರದ ಯಾವ ರಹಸ್ಯವೂ ಇಲ್ಲ, ಮತ್ತು ಗೊತ್ತಾಗದೆ ಬಯಲಿಗೆ ಬರದೆ ಇರುವಂಥ ಗುಟ್ಟು ಒಂದೂ ಇಲ್ಲ. ಆದುದರಿಂದ ನೀವು ಹೇಗೆ ಕಿವಿಗೊಡಬೇಕೋ ನೋಡಿಕೊಳ್ಳಿರಿ. ಯಾಕಂದರೆ ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಅವನು ತನ್ನದೆಂದು ಎಣಿಸುವಂಥದ್ದು ತೆಗೆಯಲ್ಪಡುವುದು ಅಂದನು. ಜ್ಞಾನೋಕ್ತಿಗಳು 17:27. ಹಿಡಿದು ಮಾತಾಡುವವನು ಜ್ಞಾನಿ, ಶಾಂತಾತ್ಮನು ವಿವೇಕಿ. ನಿಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಆರಿಸುವುದರಿಂದ ನೀವು ತಿರಸ್ಕರಿಸುವ ತೀರ್ಪಿನ, ವಾದ ಅಥವಾ ಸೂಕ್ಷ್ಮವಲ್ಲದ ಧ್ವನಿಯನ್ನು ತಪ್ಪಿಸಲು ಸಹಾಯ ಮಾಡಬಹುದು. ಆತಂಕ, ತೊಂದರೆ ಅಥವಾ ಅಸಮಾಧಾನ ಹೊಂದಿರುವ ಯಾರೊಂದಿಗಾದರೂ ನೀವು ಮಾತಾಡುವಾಗ ಇದು ಮುಖ್ಯವಾಗಿದೆ. ಈ ಸಂದರ್ಭಗಳಲ್ಲಿ ವ್ಯಕ್ತಿಯು ಸ್ಥಗಿತಗೊಳ್ಳುವ, ರಕ್ಷಣಾತ್ಮಕವಾಗಲು ಅಥವಾ ಅಸಮಾಧಾನಗೊಳ್ಳುವ ಅಪಾಯವನ್ನು ನೀವು ಎದುರಿಸುತ್ತೀರಿ. ಈ ಜಗತ್ತಿನಲ್ಲಿಯೂ ಜನರು ತಮ್ಮ ಹೇಳಿದ ಮಾತುಗಳಿಗೆ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ನಾಲಿಗೆ ತುಂಬ ಅಪಾಯಕಾರಿಯಾಗಿದೆ. ಆದ್ದರಿಂದ ನಾವು ನಮ್ಮ ಮಾತಿನ ಬಗ್ಗೆ ಜಾಗರೂಕರಾಗಿರಬೇಕು. ಯಾಕೆಂದರೆ ನಾವು ನಮ್ಮ ಸುತ್ತಮುತ್ತಲಿನ ಜನರನ್ನು ತಿಳಿದೋ ಅಥವಾ ತಿಳಿಯದೆಯೋ ನೋಯಿಸುತ್ತಿರಬಹುದು. ಇನ್ನೊಂದು ಕಾರಣವೆಂದರೆ ನಮ್ಮ ಸುರಕ್ಷತೆಯಿಂದಾಗಿ ನಮ್ಮ ಸ್ವಂತ ಮಾತುಗಳಿಂದಾಗಿ ನಾವು ಮೊಕದ್ದಮೆ ಹೂಡಬಹುದು ಎಂದು ಯಾರಿಗೂ ತಿಳಿದಿದೆ. ಒಮ್ಮೆ ನೀವು ಹೇಳಿದರೆ ನೀವು ಅದನ್ನು ಎಂದಿಗೂ ಹಿಂತಿರುಗಿಸಲು ಸಾಧ್ಯವಿಲ್ಲ. ಸತ್ಯವೇದದಲ್ಲಿ ನಿಮ್ಮ ಮಾತುಗಳಿಗಿರುವ ಶಕ್ತಿ. ಜ್ಞಾನೋಕ್ತಿ 18:21. ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ನಮ್ಮ ಮಾತುಗಳು ಜನರನ್ನು ಕಟ್ಟುವ ಹಾಗೆ ಮತ್ತು ಅವರಿಗೆ ಜೀವ ನೀಡುವ ಅಥವಾ ಜನರನ್ನು ಕಿತ್ತು ಹಾಕುವ ಮತ್ತು ಸಾವನ್ನು ತರುವ ಶಕ್ತಿಯನ್ನು ಹೊಂದಿದೆ. ನಾವು ಮಾತಾಡುವ ಮಾತುಗಳು ಇತರರನ್ನು ಪ್ರೇರೇಪಿಸಬಹುದು ಮತ್ತು ಪ್ರೋತ್ಸಾಹಿಸಬಹುದು ಅಥವಾ ಹಿಮ್ಮೆಟ್ಟಿಸಬಹುದು ಮತ್ತು ನಿರುತ್ಸಾಹಗೊಳಿಸಬಹುದು. ಈಗ ತೀರ್ಪಿನ ದಿನದ ಬಗ್ಗೆ ಹೇಗೆ? ನಾವು ದೇವರ ಮುಂದೆ ಮಹಾ ತೀರ್ಪನ್ನು ಎದುರಿಸುವಾಗ ಸತ್ಯವೇದ ಹೇಳುತ್ತದೆ 2 ಕೊರಿಂಥ 5:10. ಯಾಕಂದರೆ ಪ್ರತಿಯೊಬ್ಬನೂ ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನಾವು ಹೇಳೋಣ, ಕರ್ತನೇ, ನಾನು ಏನು ಮಾತಾಡಬೇಕೆಂದು ನೀವು ಬಯಸುತ್ತೀರೋ ಅದನ್ನು ಮಾತ್ರ ನಾನು ಮಾತಾಡುತ್ತೇನೆ. ಆಮೆನ್. ನಿಮ್ಮ ಮಾತುಗಳಿಂದ ನೀವು ತೀರ್ಪು ಹೊಂದುವಿರಿ. ಮತ್ತಾಯ 12:36-37. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.